Hello friends, welcome to the channel. In this video, I will talk about PCR technique and types of PCR technique and the applications of this PCR technique. So this syllabus KSET syllabus alli methods in biology alli barutte. Okay, ee topic. This is in brief about me. These are the exams that I have qualified. So PCR andre ಏನಪ್ಪ ಅಂದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ಹೆಸರು ಹೇಳುವಂತೆ ಇಟ್ ಈಸ್ ಎ ಚೈನ್ ರಿಯಾಕ್ಷನ್. ಒಂದು DNA ಸೆಗ್ಮೆಂಟ್ ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4, 4 ಇದ್ದಿದ್ದು 8, ಈ ರೀತಿ ಎಕ್ಸ್ಪೋನೆನ್ಷಿಯಲಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ ನಮ್ಮದೇ DNA ಸೆಗ್ಮೆಂಟ್. ಓಕೆ, ಸೊ ಯಾವುದರ ಹೆಲ್ಪ್ ಮುಖಾಂತರ? ಬೈ ದಿ ಹೆಲ್ಪ್ ಆಫ್ ದಿಸ್ ಪಾಲಿಮರೇಸ್ ಎಂಜೈಮ್. ಸೊ ಅದಕ್ಕೆ ನಾವು ಇದನ್ನ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. So this was performed by Kary Mullis, okay, in 1983. He got the Nobel Prize in 1993 for his discovery. So polymerase chain reaction andre enappa andre it is the selective amplification of a chosen region of a DNA molecule, athwa it is a technique that results in exponential amplification of a selected DNA sequence. ಆ ಸೆಲೆಕ್ಟೆಡ್ DNA ಸೀಕ್ವೆನ್ಸ್ ಯಾವುದಪ್ಪ ಅಂದರೆ ಟಾರ್ಗೆಟ್ DNA ಅಥವಾ ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಫಾರ್ ಎ ರಿಯಾಕ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟು ಹ್ಯಾಪನ್, ದೀಸ್ ಆರ್ ದಿ ಬೇಸಿಕ್ ಕಾಂಪೊನೆಂಟ್ಸ್ ಟು ಬಿ ಪ್ರೆಸೆಂಟ್ ಇನ್ ದಿ ರಿಯಾಕ್ಷನ್ ಮಿಕ್ಸ್ಚರ್. ಆ ರಿಯಾಕ್ಷನ್ ಮಿಕ್ಸ್ಚರಲ್ಲಿ ಈ 4 ಕಾಂಪೊನೆಂಟ್ಸು ಇರಬೇಕು. ಓಕೆ, ಸೊ ಯಾವುದಪ್ಪ ಅಂದರೆ ಟಾರ್ಗೆಟ್ DNA, ನಾವು ಯಾವುದನ್ನು ಆ್ಯಂಪ್ಲಿಫೈ ಮಾಡ್ಬೇಕಂತ ಮಾಡಿದ್ದೀವಲ್ಲ ಅದು, 2 ಪ್ರೈಮರ್ಸ್, ಫಾರ್ವರ್ಡ್ ಪ್ರೈಮರು, ರಿವರ್ಸ್ ಪ್ರೈಮರು. ಓಕೆ, DNTPs, ಡಿಆಕ್ಸಿ ನ್ಯೂಕ್ಲಿಯೋಟೈಡ್ ಟ್ರೈಫಾಸ್ಫೇಟ್ಸ್, ಡಿ ಇದ್ದಲ್ಲಿ ATGC ಹಚ್ಕೊಳ್ಬೋದು ನೀವು, ಅಂದರೆ ಎಡಿನೋಸಿನ್ ಟ್ರೈಫಾಸ್ಫೇಟು, ಗ್ವಾನೋಸಿನ್ ಟ್ರೈಫಾಸ್ಫೇಟ್. ಓಕೆ, ಈ ರೀತಿ 4 ಇದಾವಲ್ಲ, 4 ನ್ಯೂಕ್ಲಿಯೋಟೈಡ್ಸ್ ಅವು, ಪ್ಲಸ್ ಥರ್ಮೋಸ್ಟೇಬಲ್ DNA ಪಾಲಿಮರೇಸ್. ಇಲ್ಲಿ ಥರ್ಮೋಸ್ಟೇಬಲ್ DNA ಪಾಲಿಮರೇಸ್ ಯಾವ್ದು ಯೂಸ್ ಮಾಡ್ತೀವಪ್ಪ ಅಂದರೆ ಟ್ಯಾಕ್ ಪಾಲಿಮರೇಸ್, TAQ. ಓಕೆ, TAQ ಟ್ಯಾಕ್ ಪಾಲಿಮರೇಸ್. ಟಿ ಅಂದರೆ ಥರ್ಮಸ್, AQ ಅಂದರೆ ಅಕ್ವಾಟಿಕಸ್. ಸೊ ಇದು ಹಾಟ್ ಸ್ಪ್ರಿಂಗ್ ಬರುತ್ತಲ್ಲ, ಅಂದರೆ ಬಿಸಿ ನೀರಿನ ಬುಗ್ಗೆಗಳು ಅಂತ ಕರಿತೀವಲ್ಲ, ಅಲ್ಲಿ ಬೆಳೀತಕ್ಕಂಥ ಬ್ಯಾಕ್ಟೀರಿಯಾ ಇದು. ಇದರಿಂದ ಐಸೋಲೇಟ್ ಮಾಡಿದ್ದೀವಿ ಇದನ್ನ, ಯಾವುದು ಟ್ಯಾಕ್ ಪಾಲಿಮರೇಸ್. ಓಕೆ, ಎಂಜೈಮ್. ಸೊ ದೀಸ್ ಆರ್ ದಿ ಸ್ಟೆಪ್ಸ್ ಯು ಕ್ಯಾನ್ ಸಿ ಹಿಯರ್. ಐ ವಿಲ್ ಟಾಕ್ ಅಬೌಟ್ ಇನ್ ಡೀಟೇಲ್ in next slide. Okay, so these are the steps that takes place in polymerase chain reaction. The first step is denaturation at 94 degree Celsius. ಇಲ್ಲಿ 94 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ದಿ ಟೆಂಪ್ಲೇಟ್ DNA ಇದು ಸ್ವಲ್ಪ ವೇರಿಯೇಷನ್ ಆಗ್ಬೋದು, 94 to 96 ಡಿಗ್ರಿ ಸೆಲ್ಸಿಯಸ್ ತನಕ. ಓಕೆ, ಸೊ ಇನ್ ದ ಡಿನೇಚುರೇಷನ್ ಸ್ಟೆಪ್ ಡಬಲ್ ಸ್ಟ್ರಾಂಡೆಡ್ DNA ಬಿಕಮ್ಸ್ ಸಿಂಗಲ್ ಸ್ಟ್ರಾಂಡೆಡ್ DNA. ಇಲ್ಲಿ ನೋಡ್ಬೋದು, DNA ಯೂಶ್ವಲಿ ಡಬಲ್ ಸ್ಟ್ಯಾಂಡಲ್ಲಿ ಇರುತ್ತೆ ಇನ್ ಯೂಕ್ಯಾರಿಯೋಟ್ಸ್. ಓಕೆ, ಸೊ ಅದು ನಾವು ಹೀಟ್ ಮಾಡಿದಾಗ ದ್ಯಾಟ್ ಡಬಲ್ ಸ್ಟ್ಯಾಂಡರ್ಡ್ DNA ಬಿಕಮ್ಸ್ ಸಿಂಗಲ್ ಸ್ಟ್ಯಾಂಡರ್ಡ್ DNA. ಸೆಕೆಂಡ್ ಸ್ಟೆಪ್ ಈಸ್ ಅನಿಲಿಂಗ್ ಆ್ಯಟ್ 55 to 60 ಡಿಗ್ರಿ ಸೆಲ್ಸಿಯಸ್. ಅನಿಲಿಂಗ್ ಅಂದರೆ ಏನಪ್ಪ ಅಂದರೆ ಈ ಫಾರ್ವರ್ಡ್ ಪ್ರೈಮರು, ರಿವರ್ಸ್ ಪ್ರೈಮರು ಟೆಂಪ್ಲೇಟ್ DNAಗೆ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಇದು ನಾವು ತೆಗೆದುಕೊಂಡಿರ್ತಕ್ಕಂಥ DNAಗೆ ಟೆಂಪ್ಲೇಟ್ DNA ಅಂತೀವಿ. ಈ ಟೆಂಪ್ಲೇಟ್ DNA ಒಳಗಡೆ ನಮ್ಮದು ಜೀನ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಆ ಜೀನ್ ಆಫ್ ಇಂಟ್ರೆಸ್ಟ್ ಇದೆಯಲ್ಲ, ಅದಕ್ಕಿಂತ ಮೊದಲು ಫಾರ್ವರ್ಡ್ ಪ್ರೈಮರ್ ಅಟ್ಯಾಚ್ ಆಗುತ್ತೆ, ಅದು ಆದಮೇಲೆ ರಿವರ್ಸ್ ಪ್ರೈಮರ್ ಅಟ್ಯಾಚ್ ಆಗುತ್ತೆ. ಅದನ್ನು ನಾವು ಅನಿಲಿಂಗ್ ಸ್ಟೆಪ್ ಅಂತ ಕರಿತೀವಿ. ಹಿಯರ್ ಪ್ರೈಮರ್ಸ್ ಜಾಯಿನ್ ದಿ ಟೆಂಪ್ಲೇಟ್ DNA ವಿತ್ ಟಾರ್ಗೆಟ್ DNA. ಓಕೆ, ಥರ್ಡ್ ಸ್ಟೆಪ್ ಈಸ್ ಎಕ್ಸ್ಟೆನ್ಷನ್ ಆ್ಯಟ್ 72 ಡಿಗ್ರಿ ಸೆಲ್ಸಿಯಸ್. 72 ಡಿಗ್ರಿ ಸೆಲ್ಸಿಯಸಲ್ಲಿ ಟ್ಯಾಕ್ ಪಾಲಿಮರೇಸ್ ಏನು ಮಾಡತ್ತಪ್ಪ ಅಂದರೆ ನಾವು ಹಾಕಿರ್ತಕ್ಕಂಥ DNTPನ ಯೂಸ್ ಮಾಡಿಕೊಂಡು ಚೈನ್ ಸಿಂಥಸಿಸ್ ಶುರು ಮಾಡುತ್ತೆ. ಓಕೆ, ಎಲಾಂಗೇಷನ್ ಆಫ್ ದಿ DNA ಸೀಕ್ವೆನ್ಸ್. ಓಕೆ, ಸೊ ಎಷ್ಟು ಡಿಗ್ರಿ ಸೆಲ್ಸಿಯಸಲ್ಲಿ? 72 ಡಿಗ್ರಿ ಸೆಲ್ಸಿಯಸ್. ನಮ್ಮ ಈವನ್ ಇನ್ ಹ್ಯೂಮನ್ ಬಾಡಿ ಆಲ್ಸೋ DNA ಪಾಲಿಮರೇಸಸ್ ಆರ್ ದೇರ್. We don't use those DNA polymerase in PCR reaction because they are not thermostable. ನಮ್ಮ ಬಾಡಿ ಟೆಂಪರೇಚರ್ 37. ಓಕೆ,
ಬಿಯಾಂಡ್ 45 ಡಿಗ್ರಿ ಸೆಲ್ಸಿಯಸ್ ದೋಸ್ ಎಂಜೈಮ್ಸ್ ಮೇ ನಾಟ್ ಅಲ್ಲ, ದೇ ನೆವರ್ ವರ್ಕ್. ಓಕೆ, ಅದಕ್ಕೆ ನಾವು ಥರ್ಮೋಸ್ ಅಕ್ವಾಟಿಕಸ್ ಬ್ಯಾಕ್ಟೀರಿಯಾದಿಂದ ಐಸೋಲೇಟ್ ಮಾಡಿರ್ತಕ್ಕಂಥ DNA ಪಾಲಿಮರೇಸ್ನ ಯೂಸ್ ಮಾಡ್ತೀವಿ. ಸೊ ಡಿನೇಚುರೇಷನ್, ಅನ್ಹಿಲಿಂಗ್, ಎಕ್ಸ್ಟೆನ್ಷನ್ ಈ 3 ಸ್ಟೆಪ್ ಕೂಡಿಸಿ 1 ಸೈಕಲ್ ಅಂತ ಕರಿತೀವಿ ನಾವು. ಓಕೆ, ಸೊ ಇದೇ ರೀತಿ 30 to 35 ಸೈಕಲ್ಸ್ ಆರ್ ರಿಪೀಟೆಡ್. ಫಸ್ಟ್ ಮತ್ತು ಸೆಕೆಂಡ್ ಸೈಕಲಲ್ಲಿ ನಮ್ಮದು DNA ಇರುತ್ತಲ್ಲ ಅದು ಆ್ಯಂಪ್ಲಿಫೈ ಆಗುತ್ತೆ. ಡಬಲ್ ಸ್ಟ್ಯಾಂಡರ್ಡ್ DNA ಫಾರ್ಮ್ ಆಗಲ್ಲ, ಸಿಂಗಲ್ ಸ್ಟ್ಯಾಂಡರ್ಡ್ DNA ಫಾರ್ಮ್ ಇರುತ್ತೆ. ಫ್ರಾಮ್ ಸೆಕೆಂಡ್ ಸ್ಟೆಪ್ ಆನ್ವರ್ಡ್ಸ್ ಅಪ್ ಟು ಸೆಕೆಂಡ್ ಸೈಕಲ್ ಆನ್ವರ್ಡ್ಸ್ ಅಪ್ ಟು 35 ಸೈಕಲ್ಸ್ ಎಕ್ಸ್ಪೊನೆನ್ಷಿಯಲಿ ನಮ್ಮದು DNA ಟಾರ್ಗೆಟ್ DNA ಆ್ಯಂಪ್ಲಿಫೈ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 1 ಇದ್ದಿದ್ದು 2, 2 ಇದ್ದಿದ್ದು 4, 4 ಇದ್ದಿದ್ದು 8, 8 ಇದ್ದಿದ್ದು 16, 16 ಇದ್ದಿದ್ದು 64 ಈ ರೀತಿ ಎಕ್ಸ್ಪೊನೆನ್ಷಿಯಲಿ ಆ್ಯಂಪ್ಲಿಫೈ ಆಗ್ತಾ at the end of this 35th cycle around 24 crores of target DNA are produced. Okay, I hope this PCR concept is clear and the steps involved are clear. We will see about different types of PCR. Okay, ಇಲ್ಲಿ ಹೇಳಿರ್ತಕ್ಕಂಥ ಟೈಪ್ಸ್ ಬಿಟ್ಟು ಮತ್ತು ಬೇರೆನೂ ಇರ್ಬೋದು, ಕಾಮನ್ ಆಗಿರ್ತಕ್ಕಂಥ ಟೈಪ್ಸ್ನ ನಾನು ಇಲ್ಲಿ ಹೇಳಿದ್ದೇನೆ. ಓಕೆ, ಸೊ ಫಸ್ಟ್ ಟೈಪ್ ಈಸ್ ಇನ್ವರ್ಸ್ PCR. ಇನ್ವರ್ಸ್ PCR ಈಸ್ ಡನ್ ಟು ಆ್ಯಂಪ್ಲಿಫೈ ದಿ ಅನ್ನೋನ್ DNA ಪ್ರೆಸೆಂಟ್ ಅಡ್ಜಸೆಂಟ್ ಟು ನೋನ್ DNA. ಅಂದರೆ ನಮಗೆ ಗೊತ್ತಿರ್ತಕ್ಕಂಥ DNA ಸೀಕ್ವೆನ್ಸು ಅಥವಾ ನಮ್ಮದು ಗೊತ್ತಿರ್ತಕ್ಕಂಥ ಜೀನು ಅದ್ರದ್ದು ಹಿಂದೆ ಯಾವ ಸೀಕ್ವೆನ್ಸ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ, ಅಥವಾ ಅದ್ರ ಮುಂದೆ ಯಾವ ಸೀಕ್ವೆನ್ಸ್ ಇದೆ ಅಂತ ಗೊತ್ತಿಲ್ಲ ಅಂದರೆ ಅವಾಗ ಏನು ಮಾಡ್ತೀವಿ ನಾವು ಇನ್ವರ್ಸ್ PCRನ ಮಾಡ್ಬೋದು. ನಮಗೆ ಗೊತ್ತಿರ್ತಕ್ಕಂಥ DNA ಸೀಕ್ವೆನ್ಸಿಗೆ ಪ್ರೈಮರ್ನ ಯೂಸ್ ಮಾಡಿ ಆ್ಯಂಪ್ಲಿಫೈ ಮಾಡಿದ್ರೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ DNA ಸೀಕ್ವೆನ್ಸು ಮುಂದೆ ಇರ್ತಕ್ಕಂಥ ಸೀಕ್ವೆನ್ಸು ನಮಗೆ ಆ್ಯಂಪ್ಲಿಫೈ ಆಗುತ್ತೆ. ಅದನ್ನು ನಾವು ಜೀನ್ ಸೀಕ್ವೆನ್ಸಿಂಗ್ ಮಾಡಿ ಕಂಡುಹಿಡಿಬೋದು. ಓಕೆ, ಗೊತ್ತು ಮಾಡ್ಕೊಳ್ಬೋದು ಯಾವ ಸೀಕ್ವೆನ್ಸ್ ಇದೆ, ನಮ್ಮದು ಟಾರ್ಗೆಟ್ DNA ಆದಮೇಲೆ ಯಾವ ಸೀಕ್ವೆನ್ಸ್ ಇದೆ ಅಂಥೇಳಿ. ಓಕೆ, ಸೆಕೆಂಡ್ ಟೈಪ್ ಈಸ್ ಕಾಲನಿ PCR. ಹೆಸರು ನೋಡಿಲಿ, ಕಾಲನಿ ಬ್ಯಾಕ್ಟೀರಿಯಾದು ಯಾವ ರೀತಿ ಬೆಳಿತಾವೆ, ಒಂದು ಬ್ಯಾಕ್ಟೀರಿಯಾದಿದ್ದು ಒಂದು ಕಾಲನಿ ಫಾರ್ಮ್ ಆಗುತ್ತೆ. ಓಕೆ, ಸೊ ನೀವು ಓದಿರ್ಬೋದು ಇದನ್ನ. ಓಕೆ, ಸೊ ಇದು ಕಾಲನಿ PCR ಯಾಕೆ ಮಾಡ್ತೀವಪ್ಪ ಅಂದರೆ ಫಾರ್ ಸ್ಕ್ರೀನಿಂಗ್ ದಿ ರೀಕಾಂಬಿನೆಂಟ್ ಬ್ಯಾಕ್ಟೀರಿಯಾಫಾಯ್ಸ್ ಆರ್ ಈಸ್ಟ್. ಓಕೆ, ಸೊ ಇಲ್ಲಿ ಸಿಂಗಲ್ ಕಾಲನಿನ ಸ್ಟೆರೈಲ್ ಟೂತ್ಪಿಕ್ಕಿಂದ ತೆಗೆದುಕೊಂಡು ಅದನ್ನು ವಾಟರಲ್ಲಿ ಡಿನೇಚರ್ ಮಾಡ್ತೀವಿ. ಓಕೆ, ಆ ಡಿನೇಚರ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ನ ಟೆಂಪ್ಲೇಟ್ ಆಗಿ ಯೂಸ್ ಮಾಡ್ತೀವಿ ಅಲ್ಲಿ ಫಾರ್ ಕಂಡಕ್ಟಿಂಗ್ ದಿ PCR ರಿಯಾಕ್ಷನ್. ಇದರಿಂದ ಏನು ಗೊತ್ತಾಗತ್ತಪ್ಪ ಅಂದರೆ ವಿ ವಿಲ್ ನೋ ವೆದರ್ ದ್ಯಾಟ್ ಪರ್ಟಿಕ್ಯುಲರ್ ಕಾಲನಿ ಈಸ್ ರೀಕಾಂಬಿನೆಂಟ್ ಕಾಲನಿ ಆರ್ ನಾಟ್ ಅಂತೇಳಿ. ಓಕೆ, ಥರ್ಡ್ ಟೈಪ್ ಈಸ್ ಹಾಟ್ ಸ್ಟಾರ್ಟ್ PCR. ಹಾಟ್ ಸ್ಟಾರ್ಟ್ ಇಲ್ಲಿ ನೋಡಿ, ಹಾಟ್ ಯಾಕಪ್ಪ ಅಂದರೆ ಡ್ಯೂರಿಂಗ್ ದಿ ರಿಯಾಕ್ಷನ್ ಸೆಟಪ್ ಟ್ಯಾಗ್ ಪಾಲಿಮರೇಸು ನಮಗೆ ಬೇಡದೇ ಇದ್ರೂ ಕೂಡ ಆ್ಯಂಪ್ಲಿಫಿಕೇಷನನ್ನು ಶುರು ಮಾಡ್ಬೋದು. ಸೊ ಹಂಗಾಗಿ ಅದನ್ನು ಸ್ಟಾಪ್ ಮಾಡ್ಬೇಕಂಥೇಳಿ ನಾವು ಹಾಟ್ ಸ್ಟಾರ್ಟ್ PCRನ ಮಾಡ್ತೀವಿ. ಅಲ್ಲಿ ಇಲ್ಲೇನಾಗತ್ತಪ್ಪ ಅಂದರೆ ಇನಿಷಿಯಲ್ ಟೆಂಪ್ರೇಚರ್ ಡಿನೇಚರ್ಕಿಂತ ಮೊದಲು ಟೆಂಪ್ರೇಚರು ಹೈ ಇರುತ್ತೆ. ಓಕೆ, ಆವಾಗ ಯಾವುದೇ ಅನಿಲಿಂಗ್ ಆಗಲ್ಲ, ಆ್ಯಂಪ್ಲಿಫಿಕೇಷನ್ ಆಗಲ್ಲ. ಓಕೆ, ಹಿಯರ್ ಇಟ್ ಇನಿಬಿಟ್ಸ್ ದಿಸ್ ಟೈಪ್ ಆಫ್ PCR ಇನಿಬಿಟ್ಸ್ ದಿ polymerase activity. Okay, fourth type is multiplex PCR. ನೋಡಿ, ಮಲ್ಟಿಪ್ಲೆಕ್ಸ್ ನೀವು ಮೂವೀಸ್ ಥಿಯೇಟ್ರಲ್ಲಿ ನೋಡ್ಬೋದು. ಮಲ್ಟಿಪ್ಲೆಕ್ಸ್ ಅಂದರೆ ಒಂದೇ ಬಿಲ್ಡಿಂಗಲ್ಲಿ ಓಕೆ 2-3 ಸ್ಕ್ರೀನ್ ಇರ್ತವೆ. ಓಕೆ, ಬೇರೆ ಬೇರೆ ಫಿಲ್ಮು ಇರುತ್ತೆ, ಬೇರೆ ಬೇರೆ ಫಿಲ್ಮು ನೋಡ್ಬೋದು ಎಟ್ ಎ ಟೈಮ್. ಇಲ್ಲಿ ಈ ಸ್ಕ್ರೀನ್ ಇದ್ದವರು ಇಲ್ಲಿ ನಡೀತಕ್ಕಂಥ ಫಿಲ್ಮ್ ನೋಡ್ಬೋದು. ಓಕೆ, 3 ಬೇರೆ ಬೇರೆ ಎಟ್ ಎ ಟೈಮ್ ನಡೀತಾವಲ್ಲ, ಅದಕ್ಕೆ ಮಲ್ಟಿಪ್ಲೆಕ್ಸ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ಹಿಯರ್ ಆಲ್ಸೋ ಆಲ್ ದಿ ಟಾರ್ಗೆಟೆಡ್ ಸೀಕ್ವೆನ್ಸಸ್ ಆರ್ ಆಲ್ ದಿ ಜೀನ್ ಆಫ್ ಇಂಟ್ರೆಸ್ಟ್ ಆರ್ ಆ್ಯಂಪ್ಲಿಫೈಡ್ ಸೈಮಲ್ಟೇನಿಯಸ್ಲಿ. ಅದಕ್ಕೆ ನಾವು ಮಲ್ಟಿಪ್ಲೆಕ್ಸ್ PCR ಅಂತ ಕರಿತೀವಿ. ಓಕೆ, ಫಿಫ್ತ್ ಟೈಪ್ ಈಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ PCR. ಇದನ್ನು ಇನ್ ಶಾರ್ಟ್ ಫಾರ್ಮಲ್ಲಿ RT-PCR ಅಂತ ಕರಿತೀವಿ. ಓಕೆ, ಸೊ ಇದನ್ನು ಯಾಕೆ ಮಾಡ್ತೀವಪ್ಪ ಅಂದರೆ ಟು ಆ್ಯಂಪ್ಲಿಫೈ ದಿ cDNA ಕಾಪೀಸ್ ಆಫ್ RNA. ಓಕೆ, ಇಲ್ಲ ನೋಡಿ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಈಗ DNA ಇದೆ ಅಂತ ಅಂದ್ಕೊಂಡ್ರೆ DNA ಈಸ್
replicated by the help of DNA polymerase. ಅದೇ RNA ಇದ್ದರೆ RNA has to be converted to DNA or cDNA, then only this cDNA can be amplified. ಸೊ ಇಲ್ಲಿ ಕನ್ವರ್ಷನ್ ಸ್ಟೆಪ್ಪಿಗೆ ನಾವು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಂಜೈಮ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು 2 ಸ್ಟೆಪ್ ರಿಯಾಕ್ಷನ್. ಫಸ್ಟ್ ಸ್ಟೆಪ್ಪಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಂಜೈಮ್ನ ಯೂಸ್ ಮಾಡಿ RNA ಅಥವಾ mRNA ಇದ್ದಿದ್ದನ್ನು cDNA ಕನ್ವರ್ಟ್ ಮಾಡ್ತೀವಿ. ಆ cDNAಯನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಅಥವಾ ಸೆಕೆಂಡ್ ಸೆಟ್ ಆಫ್ ರಿಯಾಕ್ಷನಲ್ಲಿ ನಾರ್ಮಲ್ ಆ್ಯಸ್ ಯೂಶ್ವಲ್ PCR ಕಂಡಕ್ಟ್ ಮಾಡ್ತೀವಿ, ಅಂದರೆ 90 ಡಿನೇಚುರೇಷನ್ ಸ್ಟೆಪ್ಪಿಂದ ಹಿಡ್ಕೊಂಡು. ಓಕೆ, ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ PCR ಯಾಕೆ ಮಾಡ್ತೀವಪ್ಪ ಅಂದರೆ ಟು ಡಯಾಗ್ನೋಸ್ ದಿ ಡಿಸೀಸಸ್, ಅಂದರೆ ಡಿಸೀಸಸ್ ವಿಚ್ ಆರ್ ಕಾಸ್ಡ್ ಬೈ RNA ವೈರಸಸ್. ಓಕೆ, ಇಲ್ಲಿ HIV ಆಗಲಿ COVID-19 ಆಗಲಿ, ದಿಸ್ ಕ್ಯಾನ್ ಬಿ ಡಯಾಗ್ನೋಸ್ಡ್ ಬೈ ದಿ ಹೆಲ್ಪ್ ಆಫ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ PCR. Last type is real-time PCR. Real-time PCR is also known as AKA ಅಂದರೆ also known as quantitative PCR, quantitative RT-PCR, RT-PCR, qPCR. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ we can know the extent of this gene expression in real time. ಅಂದರೆ ನಮ್ಮದು ಟಾರ್ಗೆಟ್ ಸೀಕ್ವೆನ್ಸು, ಟಾರ್ಗೆಟ್ DNA ಅಥವಾ ಜೀನ್ ಆಫ್ ಇಂಟ್ರೆಸ್ಟು ಯಾವ ಟೈಮಲ್ಲಿ ಎಷ್ಟು ಆ್ಯಂಪ್ಲಿಫೈ ಆಗಿದೆ ಅಂಥೇಳಿ ನಮಗೆ ನೋಡೋದಕ್ಕೆ ಈ ರಿಯಲ್ ಟೈಮ್ PCR ನಾವು ಕಂಡಕ್ಟ್ ಮಾಡ್ತೀವಿ. ಓಕೆ, ಸಿ ಹಿಯರ್ ಟು ಡಿಟರ್ಮೈನ್ ದಿ ಕಾಪಿ ನಂಬರ್ ಆಫ್ PCR ಟೆಂಪ್ಲೇಟ್ಸ್. ಓಕೆ, ದಿಸ್ ರಿಯಲ್ ಟೈಮ್ PCR ಈಸ್ ಯೂಸ್ಫುಲ್ ಫಾರ್ ವೈರಲ್ ಕ್ವಾಂಟಿಫಿಕೇಷನ್. ಕ್ವಾಂಟಿಫಿಕೇಷನ್ ಅಂದರೆ ಏನು ರೀ, ಈಗ ಪರ್ಟಿಕ್ಯುಲರ್ ಸ್ಯಾಂಪಲಲ್ಲಿ ಎಷ್ಟು ವೈರಸ್ ಇದ್ದಾವೆ ಅಂತ ಕಂಡುಹಿಡಿಯೋದು. ಓಕೆ, ಈ ವೈರಲ್ ಲೋಡ್ ಅಂತ ಕರಿತೀವಲ್ಲ ಅದು. ಟು ನೋ ದಿ ಜೀನ್ ಎಕ್ಸ್ಪ್ರೆಷನ್ ಅಂದರೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಟಾರ್ಗೆಟ್ ಜೀನ್ ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಜೀನ್ ಎಷ್ಟು ಎಕ್ಸ್ಪ್ರೆಸ್ ಆಗಿದೆ ಅಂಥೇಳಿ ನೀವು ನೋಡ್ಬೋದು. ಯಾವ ರೀತಿ ನೋಡ್ಬೋದು, DNA ಇದ್ದಿದ್ದು ಕನ್ವರ್ಟೆಡ್ ಟು RNA. ಓಕೆ, ನಮ್ಮದು ಟಾರ್ಗೆಟ್ DNA ಇದ್ದಿದ್ದು RNA ಕನ್ವರ್ಟ್ ಆದರೆ ಎಷ್ಟು RNA ಬಂದಿದ್ದಾವೆ ಅಂಥೇಳಿ ಈ ರಿಯಲ್ ಟೈಮ್ PCR ಇಂದ ನಾವು ನೋಡ್ಬೋದು. ಓಕೆ, ದಿಸ್ ರಿಯಲ್ ಟೈಮ್ PCR ಆಲ್ಸೋ ಹೆಲ್ಪ್ಸ್ ಫಾರ್ DNA ಡ್ಯಾಮೇಜ್ ಡಿಟೆಕ್ಷನ್. These are the applications of polymerase chain reaction. PCR is conducted to isolate a gene and cloning of a gene. cDNA synthesis, cDNA ಅಂದರೆ complementary DNA that is synthesized by mRNA. PCR based mutagenesis. ಮ್ಯೂಟಾಜೆನೆಸಿಸ್ ಅಂದರೆ ಮ್ಯೂಟೇಷನನ್ನು ಇಂಡ್ಯೂಸ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ PCRನ ಯೂಸ್ ಮಾಡ್ಬೋದು. ಟು ಸ್ಟಡಿ ದಿ ಫಾಸಿಲ್ DNA and medical diagnosis of different diseases in forensic science ಎಲ್ಲಿ for the identification of victims and suspects. Okay, and for ಮೆಟಾಜಿನೋಮಿಕ್ಸ್. ಮೆಟಾಜಿನೋಮಿಕ್ಸ್ ಅಂದರೆ ಒಂದು ಎನ್ವಿರಾನ್ಮೆಂಟಲ್ಲಿ ಬೇರೆ ಬೇರೆ ಯಾವ ಆರ್ಗನಿಸಮ್ಸ್ ಅವು ಇದ್ದಾವೆ ಅಂತೇಳಿ ನಾವು ಎಟ್ ಅ ಟೈಮ್ ಕಂಪೇರ್ ಮಾಡೋದಕ್ಕೆ ನಾವು ಮೆಟಾಜಿನೋಮಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಟು ಸ್ಟಡಿ ದಿ ಎನ್ವಿರಾನ್ಮೆಂಟ್. ಓಕೆ, ಇಲ್ಲಿ ನೋಡಿ ಕ್ಲೋನಿಂಗ್ ಅಂತ ಬಂತು. ಕ್ಲೋನಿಂಗ್ ಅಂದರೆ ಏನು? ಕ್ಲೋನಿಂಗ್ ಈಸ್ ಎ ಮೆಥಡ್ ಆರ್ ರಿಸರ್ಚ್ ಮೆಥಡ್ by which multiple copies of a same biological entity is created. ಸೇಮ್ ಬಯೋಲಜಿಕಲ್ ಎಂಟಿಟಿ ಅಂದರೆ ಯಾವುದು? ಏನಾಗಿರ್ಬೋದು? ಜೀನ್ ಆಗಿರ್ಬೋದು. ಓಕೆ, ಜೀನ್ ಆಗಿರ್ಬೋದು ಅಥವಾ ಇನ್ನೊಂದು ಆರ್ಗನಿಸಮ್ ಆಗಿರ್ಬೋದು. ಓಕೆ, ಅಥವಾ ಸೆಲ್ ಆಗಿರ್ಬೋದು. 2 types of cloning are there. One is molecular cloning. Okay, another one is cellular cloning. ಈ ಸೆಲ್ಯುಲರ್ ಕ್ಲೋನಿಂಗಲ್ಲಿ ನಮಗೆ ಬೇಕಾಗಿರತಕ್ಕಂಥ ಸೆಲ್ಲನ್ನು ಮಲ್ಟಿಪಲ್ ಕಾಪೀಸ್ ಮಾಡ್ತೀವಿ ನಾವು. ಓಕೆ, ಸೊ ಇದನ್ನು ನಾವು ಸೆಲ್ಯುಲಾರ್ ಕ್ಲೋನಿಂಗ್ ಅಂತ ಕರಿಬೋದು. ಒಂದು ಎಕ್ಸಾಂಪಲ್ ನೆನಪಿರ್ಬೋದು ನಿಮಗೆ, DOLLY, ಡಾಲಿ. ಓಕೆ, ದಿಸ್ ಈಸ್ ದಿ ರಿಸಲ್ಟ್ ಆಫ್ ಸೆಲ್ಯುಲಾರ್ ಕ್ಲೋನಿಂಗ್. ಇದು ಟ್ರಾನ್ಸ್ಜೆನಿಕ್ ಶೀಪ್, ಹೌದಾ? ನೆಕ್ಸ್ಟ್ ಒನ್ ಈಸ್ ಮಾಲಿಕ್ಯುಲರ್ ಕ್ಲೋನಿಂಗ್. ಮಾಲಿಕ್ಯುಲರ್ ಕ್ಲೋನಿಂಗ್ ಅಂದರೆ a technique by which identical copies of DNA are produced
ಬೈ ದಿ ಹೆಲ್ಪ್ ಆಫ್ PCR ಆಗಲಿ ಅಥವಾ ಬೈ ದಿ ಹೆಲ್ಪ್ ಆಫ್ ಬ್ಯಾಕ್ಟೀರಿಯಾ. ಓಕೆ, RDNA ಟೆಕ್ನಾಲಜಿ ಮಾಡ್ತೀವಲ್ವ, ಅದಾದಮೇಲೆ ಏನು ಮಾಡ್ತೀವಿ, ಆ ಸೇಮ್ ಬ್ಯಾಕ್ಟೀರಿಯಾನ ನಾವು ಮಲ್ಟಿಪಲ್ ಟೈಮ್ಸ್ ಮಲ್ಟಿಪ್ಲೈ ಆಗೋ ಥರ ಮಾಡ್ತೀವಿ ಇನ್ ದಿ ಬಯೋರಿಯಾಕ್ಟರ್. ಓಕೆ, I hope these concepts were clear to you people. If you found this video to be useful, you can like, share with your friends, subscribe for more such content. Okay, so let me know in the comment section ನಿಮಗೆ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಬೇಕಾದರೆ with related to KCET exam, I will try to do a video about that. Okay, there is a Telegram channel, you can find that in description box. You can join that Telegram channel for the PDF of this video. I thank you all for watching this.